ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಿ ಎಲ್ಲರೂ? ನಾಡು ನುಡಿ ನ್ಯೂಸ್ ಲೈವ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಡೆನೂರು ಮನು ಅವರ ಪ್ರಕರಣ ಈಗ ದಿನಗಳು ಉರುಳುತ್ತಿದ್ದಂತೆ ಹೊಸ ಹಾದಿಯನ್ನ ಹಿಡಿಯುತ್ತಿದೆ. ಅತ್ಯಾಚಾರದ ಆರೋಪವನ್ನ ಎದುರಿಸುತ್ತಿರುವ ಮಡೆನೂರು ಮನು ಅವರ ಮೇಲೆ ಈಗ ಸಾಕಷ್ಟು ದೂರುಗಳು ಕೇಳಿಬರುತ್ತಿದೆ. ಈ ನಡುವೆ ಮಡೆನೂರು ಮನು ಅವರು ಮಾತನಾಡಿರುವ ಆಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗುತ್ತಿದೆ. ಶಿವರಾಜ್ ಕುಮಾರ್ ಇನ್ನೊಂದು 6 ವರ್ಷ ಸತತ ನನಗೆ ಗೊತ್ತು. ಧ್ರುವ ಸರ್ 8 ವರ್ಷ, ದರ್ಶನ್ ಸರೋದ ಯಾರು ಮೊಬೈಲ್ ರೆಕಾರ್ಡ್ ಮಾಡಿದ್ದಾರೆ. ದರ್ಶನ್ ಸರ್ ಒಂದು 6 ವರ್ಷ ಕ್ರೇಜ್ ಇರುತ್ತೆ ಸಿನಿಮಾ ಮಾಡಲ್ಲ. ಅವರು 3 ಜನ ಮಧ್ಯೆ ಕಾಂಪಿಟೇಷನ್ ಕೊಡಕ್ಕೆ ನಿಂತ ಕಂಡುಗಲ್ಲಿರಿ ನಾನು. ಹೌದು ವೀಕ್ಷಕರೇ, ವೈರಲ್ ಆಗಿರುವ ಆಡಿಯೋದಲ್ಲಿ ಮಡೆನೂರು ಮನು ಅವರು ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಾವನ್ನ ಬಯಸಿದ್ದಾರೆ. ಅಷ್ಟೇ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಅನಿಸಿಕೊಂಡಿರುವ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಬಗ್ಗೆ ಕೂಡ ಕೀಳಾಗಿ ಮಾತನಾಡಿದ್ದಾರೆ. ಸದ್ಯ ಮಡೆನೂರು ಮನು ಅವರದ್ದು ಅನ್ನಲಾಗಿರುವ ಈ ಆಡಿಯೋ ವೈರಲ್ ಆಗುತ್ತಿದ್ದಂತೆ ಈಗ ಕನ್ನಡ ಚಿತ್ರರಂಗ ಬಹುದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿದೆ. ಮಡೆನೂರು ಮನು ಅವರ ವಿಷಯವಾಗಿ ಬಹುದೊಡ್ಡ ತೀರ್ಮಾನವನ್ನ ತೆಗೆದುಕೊಂಡಿರುವ ಕನ್ನಡ ಚಿತ್ರರಂಗ ಈಗ ಮಡೆನೂರು ಮನು ಅವರಿಗೆ ಶಾಕಿಂಗ್ ಸುದ್ದಿಯನ್ನು ನೀಡಿದೆ ಅಂತ ಹೇಳಬಹುದು. ಹಾಗಾದರೆ ಶಿವರಾಜ್ ಕುಮಾರ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಧ್ರುವ ಸರ್ಜಾ ಅವರ ಕುರಿತಂತೆ ಕೀಳಾಗಿ ಮಾತನಾಡಿರುವ ಮಡೆನೂರು ಮನು ಅವರ ಬಗ್ಗೆ ಕನ್ನಡ ಚಿತ್ರರಂಗ ತೆಗೆದುಕೊಂಡಿರುವ ತೀರ್ಮಾನ ಏನು? ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಮತ್ತು ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಅತ್ಯಾಚಾರದ ಆರೋಪವನ್ನು ಎದುರಿಸುತ್ತಿರುವ ಮಡೆನೂರು ಮನು ಅವರ ಮೇಲೆ ಈಗ ಸಾಕಷ್ಟು ಆರೋಪಗಳು ಕೇಳಿಬರುತ್ತಿದೆ. ಸದ್ಯ ಮಡೆನೂರು ಮನು ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು, ಈ ನಡುವೆ ಮಡೆನೂರು ಮನು ಅವರದ್ದು ಅನ್ನಲಾಗಿರುವ ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಮಡೆನೂರು ಮನು ಅವರ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಈಗ ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. ಸರಿಯಾಗಿ ಒಂದು ಚಿತ್ರ ಕೂಡ ಬಿಡುಗಡೆಯಾಗಿಲ್ಲ, ಅಷ್ಟರಲ್ಲೇ ಇಷ್ಟೊಂದು ದುರಂಕಾರ ಎಂದು ಸಾಕಷ್ಟು ಜನರು ತಮ್ಮ ಅಭಿಪ್ರಾಯವನ್ನು ಹೊರಹಾಕುತ್ತಿದ್ದಾರೆ. ಈ ನಡುವೆ ಮಡೆನೂರು ಮನು ಅವರ ವಿಷಯವಾಗಿ ಕನ್ನಡ ಚಿತ್ರರಂಗ ಬಹುದೊಡ್ಡ ತೀರ್ಮಾನವನ್ನು ತೆಗೆದುಕೊಂಡಿದೆ. ಹೌದು, 100ಕ್ಕೂ ಅಧಿಕ ಆರೋಪಗಳನ್ನು ಎದುರಿಸುತ್ತಿರುವ ಮಡೆನೂರು ಮನು ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತಿದೆ. ಈಗ ತಾನೇ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟಿರುವ ಮಡೆನೂರು ಮನು ಅವರು ಶಿವರಾಜ್ ಕುಮಾರ್ ಅವರ ವಿಷಯವಾಗಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ವಿಷಯವಾಗಿ ಮತ್ತು ಧ್ರುವ ಸರ್ಜಾ ಅವರ ಬಗ್ಗೆ ಮಾತನಾಡಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಮಡೆನೂರು ಮನು ಅವರು ಮಾಡಿರುವ ಚಿತ್ರ ಶಿವರಾಜ್ ಕುಮಾರ್ ಅವರು ಕೊಟ್ಟ ದುಡ್ಡಿನಿಂದ ಆಗಿದೆ. ಈಗ ಶಿವರಾಜ್ ಕುಮಾರ್ ಅವರ ಸಾವನ್ನೇ ಬಯಸುತ್ತಿದ್ದಾರೆ ಮಡೆನೂರು ಮನು ಅವರು. ಸದ್ಯ ಮಡೆನೂರು ಮನು ಅವರದ್ದು ಅನ್ನಲಾಗಿರುವ ಆಡಿಯೋ ಕನ್ನಡ ವಾಣಿಜ್ಯ ಮಂಡಳಿಗೂ ಬಂದಿದೆ. ಒಂದು ವೇಳೆ ಆ ಆಡಿಯೋ ಮಡೆನೂರು ಮನು ಅವರದ್ದೇ ಎಂದು ಸಾಬೀತಾದರೆ ಅವರನ್ನು ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಲಾಗುತ್ತೆ. ಅವರು ಗೊತ್ತಿಲ್ಲದೆ ಮಾತನಾಡಿದ್ದಾರೋ ಅಥವಾ ಮದ್ಯದ ಅಮಲಿನಲ್ಲಿ ಮಾತನಾಡಿದ್ದಾರೋ, ಆದರೆ ಅವರು ಮಾತನಾಡಿರುವ ಮಾತುಗಳಿಗೆ ಕ್ಷಮೆ ಇಲ್ಲ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಭೆಯನ್ನು ಕರೆದು ಚಿತ್ರರಂಗ ಕ್ರಮವನ್ನು ಕೈಗೊಳ್ಳಲಿದೆ ಎಂದು ಉಮೇಶ್ ಬಾಣಾಕರ್ ಅವರು ಹೇಳಿದ್ದಾರೆ. ಸದ್ಯ ಮಡೆನೂರು ಮನು ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದು, ಮಡೆನೂರು ಮನು ಅವರ ಮೇಲೆ 100ಕ್ಕೂ ಅಧಿಕ ಕೇಸುಗಳು ದಾಖಲಾಗಿದೆ. ಮಡೆನೂರು ಮನು ಅವರು ಕಸ್ಟಡಿಯಲ್ಲಿ ಇರುವ ಬೆನ್ನಲ್ಲೇ ಈಗ ಮಡೆನೂರು ಮನು ಅವರದ್ದು ಅನ್ನಲಾಗಿರುವ ಆಡಿಯೋ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ವೈರಲ್ ಆಗಿದೆ. ಶಿವರಾಜ್ ಕುಮಾರ್ ಅವರ ಅಭಿಮಾನಿಗಳು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಮತ್ತು ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಮಡೆನೂರು ಮನು ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು ಎಂದು ಒತ್ತಾಯವನ್ನು ಕೂಡ ಮಾಡುತ್ತಿದ್ದಾರೆ.